ಎಲ್ಲರಿಗೂ ಶುಭ ಮುಂಜಾನೆ. ಇವತ್ತಿನ ಪ್ರೀ ಮಾರ್ಕೆಟ್ ಅನಾಲಿಸಿಸ್ನ ಮಾಡೋಣ. ಪ್ರೀ ಮಾರ್ಕೆಟ್ ಅನಾಲಿಸಿಸ್ನ ಮಾಡೋಕ್ಕಿಂತ ಮುಂಚೆ ಪ್ರೀವಿಯಸ್ ಡೇ ಮಾರ್ಕೆಟ್ನ ಬಿಹೇವಿಯರ್ನ ತಿಳ್ಕೊಬೇಕಾಗತ್ತೆ. ಓಕೆ, ಸೊ ಅಬ್ಸರ್ವ್ ಮಾಡಿ, ಈ ಪಾಯಿಂಟಲ್ಲಿ ಅಬ್ಸರ್ವ್ ಮಾಡಿ ಪ್ರೈಸ್ ಯಾವ ಥರ ಹೋಗಿದೆ ಅಂತೇಳಿ ನೋಡ್ಕೋಬೇಕಾಗತ್ತೆ. ಓಕೆ, ಅಬ್ಸರ್ವ್ ಮಾಡಿ, ಈ ಪಾಯಿಂಟಲ್ಲಿ ಏನಾಗಿದೆ, ಪ್ರೈಸು ಒಂದು ಸ್ಟ್ರಾಂಗ್ ಮೂಮೆಂಟಮ್ ಕೊಟ್ಟಿದೆ. ಓಕೆನಾ, ಇಲ್ಲಿ ಅಬ್ಸರ್ವ್ ಮಾಡಿ, ಒಂದು ಸ್ಟ್ರಾಂಗ್ ಮೂಮೆಂಟಮ್ನ ಕೊಟ್ಟು ಏನಾಗಿದೆ ಅಂದರೆ ಈ ಪಾಯಿಂಟಲ್ಲಿ ಏನಾಗಿದೆ ಅಂದರೆ ಸೆಲ್ಲರ್ಸ್ ಏನು ಮಾಡಿದ್ದಾರೆ ಅಂದರೆ ಮಾರ್ಕೆಟ್ನ ಸೆಲ್ಲಿಂಗ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಓಕೆ, ಸೊ ಅದೇ ಪಾಯಿಂಟಿಂದ ಏನಾಗಿದೆ, ಪ್ರೈಸು ರಿಜೆಕ್ಷನ್ ಆಗಿ ಕೆಳಗಡೆ ಬರ್ತಾ ಇದೆ. ಓಕೆ, ಸೊ ಅಬ್ಸರ್ವ್ ಮಾಡಿ, ನಾವಿವತ್ತು ಬ್ಯಾಂಕ್ ನಿಫ್ಟಿಲಿ ಯಾವ ರೀತಿ ಟ್ರೇಡಿಂಗ್ ಪ್ಲಾನ್ ಮಾಡ್ಕೊಂಡು ಟ್ರೇಡನ್ನು ಮಾಡಬೇಕಾಗುತ್ತೆ. ಓಕೆನಾ, ಸೊ ನೋಡೋಣ ಪ್ರತಿಯೊಂದನ್ನು ಯಾವ ಥರ ಟ್ರೇಡನ್ನು ಮಾಡಬೇಕು ಇವತ್ತು. ನೋಡಿ, 57,100 ಲೆವೆಲಲ್ಲಿ ಏನಾದರೂ ಒಂದು ಈ ಥರ ಒಂದು ರಿಜೆಕ್ಷನ್ ಆಗಬೇಕಾಗುತ್ತೆ. ಓಕೆನಾ, 57,100 ಲೆವೆಲಿಂದ ನೆಕ್ಸ್ಟ್ ಮಾರ್ಕೆಟ್ ಎಲ್ಲಿ ಹೋಗುತ್ತಂದ್ರೆ ನೆಕ್ಸ್ಟ್ ನೋಡಬೇಕಾಗತ್ತೆ 57,450 ಅಥವಾ 400 ಲೆವೆಲ್ಗೆ ಹೋಗುತ್ತೆ. ಓಕೆ, ಈ ಲೆವೆಲಲ್ಲಿ ರಿಜೆಕ್ಷನ್ ನೋಡಬೇಕಾಗುತ್ತೆ. ಓಕೆ, ಈ ಲೆವೆಲಲ್ಲಿ ರಿಜೆಕ್ಷನ್ ನೋಡ್ಕೊಂಡು ನೆಕ್ಸ್ಟ್ ನಾವು ಎಲ್ಲಿವರೆಗೂ ಹೋಗ್ಬೋದು, 57,400 ವರೆಗೂ ನಾವೇನು ಮಾಡ್ಬೋದು, ಟಾರ್ಗೆಟ್ನ ಸೆಟ್ ಮಾಡ್ಕೋಬಹುದು. ಓಕೆ, ಸೊ ಅದೇ ರೀತಿ ನೆಕ್ಸ್ಟ್ ಏನಾದರೂ ಸೆಲ್ಲಿಂಗ್ ಸೈಡ್ನ ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಕೋಬೇಕಂದ್ರೆ ಬ್ಯಾಂಕ್ ನಿಫ್ಟಿಲಿ ಪ್ರೈಸ್ ಇದೇ ಪಾಯಿಂಟಿಂದ ಏನಾದರೂ ಮೇಲ್ಗಡೆ ಹೋಯ್ತು ಅಂತ ಅನ್ಕೊಳ್ಳಿ. ಓಕೆನಾ, ಸ್ಟ್ರಾಂಗ್ ಆಗಿ ಮೇಲ್ಗಡೆ ಹೋಯ್ತು. ಮೇಲ್ಗಡೆ ಹೋದ್ಮೇಲೆ ಏನಾದರೂ ಈ ಪಾಯಿಂಟಲ್ಲಿ ಏನಾಗುತ್ತೆ ಅಂದರೆ ಎನಿ ಟೈಮ್ ಏನಾಗುತ್ತೆ, ಇಲ್ಲಿ ಒಂದು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬಂದು ನೆಕ್ಸ್ಟ್ ಏನಾಗುತ್ತೆ, ಒಂದು ಸೆಲ್ಲಿಂಗ್ ಕ್ಯಾಂಡಲ್ನ ಕ್ರಿಯೇಟ್ ಮಾಡ್ಕೊಳ್ತಾರೆ. ಓಕೆ, ಈ ಥರ ಸೆಲ್ಲಿಂಗ್ ಕ್ಯಾಂಡಲ್ನ ಬರ್ತವೆ. ಆಮೇಲೆ ಏನಾಗುತ್ತೆ, ಎನಿ ಟೈಮ್ ಪುಲ್ ಬ್ಯಾಕ್ ಹೋಗುತ್ತಲ್ಲ, ಅವಾಗ ನಮ್ಗೆ ಏನಾಗುತ್ತೆ, ಎನಿ ಟೈಮ್ ಸೆಲ್ಲಿಂಗ್ ಬರೋ ಚಾನ್ಸಸ್ ಇರುತ್ತೆ. ಓಕೆ, ಎಲ್ಲಿವರೆಗೂ ಬರುತ್ತೆ, 57,100 ಲೆವೆಲ್ವರೆಗೂ ಬರುವಂಥ ಚಾನ್ಸಸ್ ಇರುತ್ತೆ. ಓಕೆ, ಬ್ಯಾಂಕ್ ನಿಫ್ಟಿಯಲ್ಲಿ. ಸೊ ಅದೇ ರೀತಿ ನಿಫ್ಟಿಲಿ ಯಾವ ರೀತಿ ಅನಾಲಿಸಿಸ್ ಇದೆ ಅಂತೇಳಿ ನೋಡ್ಕೊಂಬರೋಣ. ಓಕೆನಾ, ಸೊ ಅಬ್ಸರ್ವ್ ಮಾಡಿ, ಇದು ಕೂಡ ಏನಾಗುತ್ತೆ ಅಂದರೆ ಮಲ್ಟಿ ಡೇ ಹೈ ಇದೆ. ಓಕೆನಾ, ಸೊ ಮಲ್ಟಿ ಡೇ ಹೈ ಇದೆಯಲ್ಲ, ಇದನ್ನ ರಿಜೆಕ್ಷನ್ ಆಗಬೇಕಾಗುತ್ತೆ. ಓಕೆನಾ, ಮಲ್ಟಿ ಡೇ ರಿಜೆಕ್ಷನ್ ಆಗಬೇಕಾಗುತ್ತೆ. ಓಕೆ, ಈ ಪಾಯಿಂಟಿಂದ ಏನಾಗುತ್ತೆ, ಪ್ರೈಸ್ ಮೇಲ್ಗಡೆ ಹೋಗಿ ಎನಿ ಟೈಮ್ ಏನಾಗುತ್ತೆ, ಒಂದು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ನ ಕ್ರಿಯೇಟ್ ಮಾಡ್ಕೊಂಡು ನೆಕ್ಸ್ಟ್ ಒಂದು ಎರಡು ಸೆಲ್ಲಿಂಗ್ ಕ್ಯಾಂಡಲ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಈ ಥರ ಎರಡು ಸೆಲ್ಲಿಂಗ್ ಕ್ಯಾಂಡಲ್ನ ಕ್ರಿಯೇಟ್ ಮಾಡಿಕೊಂಡು ನೆಕ್ಸ್ಟ್ ಪುಲ್ ಬ್ಯಾಕ್ ಹೋಗುತ್ತೆ, ಅವಾಗ ನಮಗೆ ಸೆಲ್ಲಿಂಗ್ ಬರುತ್ತೆ. ಓಕೆನಾ, ಸೊ 25,180 ವರೆಗೂ ಬರುವಂಥ ಚಾನ್ಸಸ್ ಇರುತ್ತೆ. ಓಕೆ, ನಿಫ್ಟಿಯಲ್ಲಿ. ಸೊ ನಾವು ಬೈಯಿಂಗ್ ಸೈಡ್ ನಿಫ್ಟಿಯಲ್ಲಿ ನೋಡಬೇಕಂದ್ರೆ ಪ್ರೈಸ್ ಇದೇ ರೀತಿ ಇದೇ ಪಾಯಿಂಟಿಂದ ಕೆಳಗಡೆ ಬರಬೇಕು. ಓಕೆ, ಕೆಳಗಡೆ ಬಂದಾಗ ಇಲ್ಲಿ ಏನಾದರೂ ಒಂದು ಕನ್ಫರ್ಮೇಷನ್ ತಗೋಬೇಕಾಗುತ್ತೆ, ಒಂದು ಹ್ಯಾಮರ್ನ ಕನ್ಫರ್ಮೇಷನ್ ತಗೋಬೇಕಾಗುತ್ತೆ. ಇದೇ ಪಾಯಿಂಟಿಂದ ಏನಾಗುತ್ತೆ, ಎನಿ ಟೈಮ್ ಪುಲ್ ಬ್ಯಾಕ್ ಆಗಿ ಮೇಲ್ಗಡೆ ಹೋಗುತ್ತೆ. ಓಕೆ, ಸ್ಟ್ರಾಂಗ್ ಆಗಿ. ಓಕೆ, ಸೊ ಎಲ್ಲಿವರೆಗೂ ಹೋಗುತ್ತೆ ಅಂದರೆ ಸೇಮ್ ಟಾರ್ಗೆಟ್ 25,280 ವರೆಗೂ ಹೋಗುತ್ತೆ. ಓಕೆ, ನಿಫ್ಟಿಯಲ್ಲಿ. ಓಕೆ, ಈ ರೀತಿ ನಾವು ಟ್ರೇಡಿಂಗ್ನ ಸೆಟಪ್ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ಯಾವುದೇ ಕಾರಣಕ್ಕೂ ಮಾರ್ಕೆಟ್ನಲ್ಲಿ ಮಿಡ್ಲ್ ಯಾವುದೇ ಕಾರಣಕ್ಕೂ ಟ್ರೇಡಿಂಗ್ನ ಮಾಡ್ಲಿಕ್ಕೆ ಹೋಗಬೇಡಿ. ಓಕೆನಾ, ಒಂದು ಪ್ರಾಪರ್ ಟ್ರೇಡನ್ನು ಸೆಟಪ್ನ ಮಾಡ್ಕೊಂಡು ಮಾಡಿ. ಓಕೆನಾ, ಪ್ರತಿಯೊಬ್ಬರಿಗೂ ಹೇಳೋದು ಅದೇ. ಓಕೆ, ನಮ್ಮ ರಿಟೇಲ್ ಪೀಪಲ್ ಯಾವುದೇ ಕಾರಣಕ್ಕೂ ಎಮೋಷನಲ್ ಟ್ರೇಡಿಂಗನ್ನು ಮಾಡೋದನ್ನು ಅವಾಯ್ಡ್ ಮಾಡಿ. ಓಕೆ, ಸೊ ನಮ್ಮ ಕೋರ್ಸಲ್ಲಿ ಎಲ್ಲ ಯಾವ ಥರ ಆರ್ಡರ್ ಫ್ಲೋ ಬಗ್ಗೆ ಇನ್ ಡೆಪ್ತ್ ಆಗಿ ಅನಾಲಿಸಿಸ್ನ ಮಾಡ್ಕೊಡ್ತಿದ್ದೆ ಅಂದರೆ ಮೈಂಡ್ ಸೈಕಾಲಜಿ ವಿತ್. ಓಕೆನಾ, ಮೈಂಡ್ನ ಯಾವ ರೀತಿ ನಾವು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಓಕೆ, ಒಂದು ಪ್ರಾಪರ್ ಟ್ರೇಡನ್ನು ಯಾವ ರೀತಿ ಎಕ್ಸಿಕ್ಯೂಷನ್ ಮಾಡಬೇಕು, ಯಾವ ಥರ ಪೇಷನ್ಸಿಂದ ಮಾರ್ಕೆಟ್ನಲ್ಲಿ ವೇಟ್ ಮಾಡಬೇಕು, ಪ್ರತಿಯೊಂದು ನಮ್ಮ ಕೋರ್ಸಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಓಕೆನಾ, ಯಾವ ಥರ ಒಬ್ಬ ಪ್ರೊಫೆಷ್ನಲ್ ಟ್ರೇಡರ್ನ ಮಾಡಬೇಕು ಅನ್ನೋದು ನಾವೆಲ್ಲ ನಮ್ಮ ಕೋರ್ಸಲ್ಲಿ ತಿಳಿಸ್ಕೊಡ್ತೇವೆ. ಓಕೆ, ಸೊ ನಮ್ದು ಇದೇ ಥರ ಅನಾಲಿಸಿಸ್ನ ಮಾಡೋದನ್ನ ತಿಳಿಸ್ಕೊಡ್ಬೇಕಂದ್ರೆ ಬ್ಲೋಯಿಂಗ್ ಅಕಾಡೆಮಿ ಚಾನಲ್ನ ಫಾಲೋ ಮಾಡಿ ಇನ್ನೂ ಡೆಪ್ತ್ ಆಗಿ ಈ ಮಾರ್ಕೆಟ್ನಲ್ಲಿ ಯಾವ ರೀತಿ ಪ್ರೀ ಪ್ಲಾನನ್ನು ಮಾಡ್ಕೋಬೇಕು ಅನ್ನೋದನ್ನ ತಿಳಿಸ್ಕೊಡ್ತೇವೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದಗಳು.